ಒಬ್ಬ ಮನುಷ್ಯ ತನ್ನ ಮಗನ ಭಾಳ ಚಂದ ಓದಿಸ್ಬೇಕು ಅನ್ನೋದು ಎಲ್ಲರಿಗೆ ಹಠ ಇರ್ತದೆ. ಯಾರಿಗಿಲ್ಲ? ಎಲ್ಲರಿಗೆ ಹಠ ಇರ್ತದೆ. ತನ್ನ ತಂದೆ ತನ್ನ ಕಣ್ಣು ಕುರುಡಿದ್ರೂ ಸಹಿತ ಕುರುಡು ಇರ್ತಕ್ಕಂಥ ತಂದೆ ತನ್ನ ಮಗನನ್ನು ಭಾಳ ದೊಡ್ಡ ಪ್ರಮಾಣದಾಗ IAS ಓದಿಸ್ಬೇಕನ್ನುವಂಥ ಅಭಿಲಾಷೆಯನ್ನು ಹೊಂದಿದ್ದ. ನೋಡ್ರಿ, IAS ಮಾಡಿಸ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ನಿಮಗೆಲ್ಲ ಗೊತ್ತೈತಿ. ಅದರೊಳಗೆ ಎಷ್ಟು ರ್ಯಾಂಕ್ನಾಗ ಬರಬೇಕು, ಹೆಂಗೆ ಬರಬೇಕು, ಎಷ್ಟು ಕೋಚಿಂಗ್ ತೊಗೋಬೇಕು, ಇದೆಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದು. IAS ಮಾಡಿಸ್ಬೇಕು ನನ್ನ ಮಗನ ಅಂತ ತಿಳ್ಕೊಂಡು ಸ್ಕೂಲಿಗೆ ಹಾಕ್ತಿದ್ನಲ್ಲ. ಸ್ಕೂಲಿಗೆ ಹಾಕಿದಾಗ ಹುಡುಗರು ತಂದೆ ಮೇಲೆ ಹಾಯ್ಸಿ ಮಾತಾಡ್ತಿದ್ರಂತೆ. ಯಾರು ಸಾಲಿಗೆ ಬಂದು ಕೂಡಲೇ ಹುಡುಗರು ಮಾತಾಡ್ತಾವಲ್ಲ, ಕುರುಡನ ಮಗ ಬಂದು ನೋಡಲ್ಲಿ, ಕುರುಡನ ಮಗ ಬಂದು ನೋಡಲ್ಲಿ, ಕುರುಡನ ಮಗ ಬಂದು ನೋಡಲ್ಲಿ, ಹಿಂಗೆ ಕುರುಡನ ಮಗ ಅನ್ನುವಂಥದ್ದನ್ನು ಕೇಳಿ ಆ ಹುಡುಗನ ಮನಸ್ಸಿನ ಮೇಲೆ ಪರಿಣಾಮ ಹೆಂಗೆ ಬೀರುತ್ತೋ ಅಂದರೆ, ನಮ್ಮಪ್ಪ ಯಾಕಾರ ಸಾಲಿಗೆ ಬರ್ತಿದ್ದಾನು, ಯಾಕಾರ ನನ್ನ ಹತ್ರ ಬಿಡಾಕೆ ಬರ್ತಾನೆ, ಎಲ್ಲರೂ ನನಗೆ ಕಾಡಿಸ್ತಾರೆ ಚೇಡಿಸ್ತಾರೆ ಅಂತ ಹುಡುಗ ಮನಸ್ಸಿನಾಗ ಅನ್ಕೊಳಕತ್ತಿತ್ತು ಪ್ರಾರಂಭಕ್ಕೆ. ಮುಂದೆ ಕಾಲೇಜ್ಗೆ ಹೋದ, ಅಲ್ಲಿನೂ ಕುರುಡನ ಮಗ ಅನ್ನಕತ್ರು. ಕಾಲೇಜ್ ಮುಗಿಸ್ಕೊಂಡು ಮುಂದೆ ಕೋಚಿಂಗ್ ಹೋದ, ಕೋಚಿಂಗ್ನಾಗನೂ ಹಂಗೆ ಅನ್ಸಕತ್ರು. ಮುಂದೆಲ್ಲ ಮುಗೀತು. ತಂದೆ ಏನು ಮಾಡ್ತಿದ್ದ ಅಂದರೆ, ಮಗ ಏನಾರ ತಿಳ್ಕೊಳ್ಳಿ, ಸಮಾಜ ಏನಾರ ತಿಳ್ಕೊಳ್ಳಿ, ನಾನು ಮಾತ್ರ ತಾಯಿ ಇಲ್ಲಾರದ ಮಗ ಅದಾನ, ಅವನು ಮಾತ್ರ IAS ಮಾಡೇ ತೀರ್ತೀನಿ ಅಂತ ತಿಳ್ಕೊಂಡು ಒಂದೇ ಹಠ. ಕುಂತರು ಒಂದೇ, ನಿಂತರು ಒಂದೇ, ಮಲ್ಕೊಂಡ್ರು ಒಂದೇ, ನನ್ನ ಮಗನ IAS ಮಾಡಬೇಕು, ಅದಕ್ಕೆ ನಾ ಏನು ಮಾಡಬೇಕು, ಅದನ್ನು ನಾ ದುಡಿಬೇಕು ಅಂತ ಹಗಲಿಳು ಎಷ್ಟು ದುಡಿತಿದ್ದ ಅಂದರೆ, ತಾನು ಒಣ ರೊಟ್ಟಿ ತಿಂತಿದ್ದ, ತನ್ನ ಮಗನಿಗೆ ಬಿಸಿ ರೊಟ್ಟಿ ಕೊಟ್ಟು ಕಳಿಸ್ತಿದ್ದ. ತಾನು ಹರಕು ಬಟ್ಟೆ ಹಾಕ್ಕೊತಿದ್ದ, ತನ್ನ ಮಕ್ಕಳಿಗೆ ಚಲೋ ಬಟ್ಟೆ ಕೊಟ್ಟು ಕಳಿಸ್ತಿದ್ದ. ತಾನು ಅವ್ರ ಮನೆಯೊಳಗೆ ಹೋಗಿ ಕೂಲಿ ಮಾಡ್ಕೊಂಡು ಬರ್ತಿದ್ದ. ಮಗನ ಪಿ ಮಾತ್ರ ಯಾವುದಕ್ಕೂ ಕಡಿಮೆ ಆಗಬಾರ್ದು, ನನ್ನ ಮಗ ಯಾವುದ್ರಾಗೆ ಹಿಂದೆ ಬರಬಾರ್ದು ಅಂತ ತಿಳ್ಕೊಂಡು ಪಿ ಮಾತ್ರ ಅಗದಿ ಕರೆಕ್ಟ್ ಟೈಮ್ಗೆ ತುಂಬ್ತಿದ್ದ. ಅವನ ಸ್ಪರ್ಧಾತ್ಮಕ ಜೀವನಕ್ಕೆ ಏನೇನು ಬೇಕು ಅವನ್ನೆಲ್ಲವೂ ಯಾವುದು ಕಡಿಮೆ ಆಗ್ಲಾರ್ದಂಗೆ ಅವನಿಗೆ ನನ್ನ ಕಷ್ಟ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡು ಆ ಹುಡುಗ ಓದಿಸ್ತಿದ್ದ. ಯೋಗ ಹುಡುಗ ಓದಿದ, ದೊಡ್ಡವಾದ, IAS ಆಗೇ ಬಿಟ್ಟ. IAS ಆದ ಕೂಡಲೇ ಒಂದು ಜಿಲ್ಲೆಗೆ ಪೋಸ್ಟಿಂಗ್ ಆಯಿತು. ಪೋಸ್ಟಿಂಗ್ ಆದ ಕೂಡಲೇ ಒಂದೇ ಪತ್ರ ಬಂತು, ಏನಂತ, ನಾನು IAS ಆಗಿದ್ದೇನೆ, ಇದು ಯಾವಾಗ ಪಾಸ್ ಆಗಿದ್ದೇನೆ ಅಂತ ಬಂದ ಕೂಡಲೇ ಅವರಪ್ಪ ಎಷ್ಟು ಖುಷಿ ಆದ ಅಂತಂದರೆ, ಇಷ್ಟು ವರ್ಷಗಳ ಕಾಲ ನಾ ಪಟ್ಟ ಶ್ರಮ ಇವತ್ತು ಸಾರ್ಥಕ ಆಗೈತೆ ಅಂದರೆ, ಒಬ್ಬ ತನ್ನ ತಂದೆಗೆ ಒಂದು ಇಡೀ ಜೀವನಮಾನದೊಳಗೆ ತನ್ನ ಎಲ್ಲ ವೈಯಕ್ತಿಕವಾಗಿರತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಕೇವಲ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಟ ಮಾಡುವಂಥ ಒಂದು ಏಕೈಕ ಜೀವ ಅಂದರೆ ಅದು ನಮ್ಮ ಮನೆಯಾಗಿರುವಂಥ ನಮ್ಮ ತಂದೆ ಅನ್ನುವಂಥದ್ದನ್ನು ಯಾವ ಕಾಲಕ್ಕೂ ಮರಿಬಾರ್ದು, ಯಾರೂ ಮರಿಬಾರ್ದು. ಕಾರಣ ಏನು ಅಂತಂದರೆ, ನಮ್ಮ ಜೀವನದೊಳಗೆ ನಿಮಗೆಲ್ಲ ಗೊತ್ತಿರಲಿ, ಈಗ ಎಲ್ಲರೂ ಕಾಣ್ತಾರೆ, ಆದರೆ ಒಬ್ಬೊಬ್ಬರಿಗೆ ಕಾಣೋದಿಲ್ಲ. ನೀವು ನೋಡ್ರಿ, ನಮ್ಮ ಜೀವನದೊಳಗೆ ಶಿರಾದಾಗಿರ್ತಕ್ಕಂಥ ಸಕ್ಕರೆ ಇದ್ದಂಗೆ ಇರ್ತಾರೆ. ನಮ್ಮ ಮನ್ಯಾಗ ಶಿರಾದಾಗಿದ್ದ ಒಂದು ಸಕ್ಕರೆ ಹೆಂಗಿರ್ತೈತಿ, ಶಿರಾ ನೋಡ್ರಿ ನೀವು, ಅದ್ರ ರವಾ ಕಾಣ್ತೈತಿ, ಕಾಜು ಕಾಣ್ತಾವೆ, ಬಾದಾಮಿ ಕಾಣ್ತೈತಿ, ಸಕ್ಕರೆ ಎಲ್ಲ ಕಂಡೈತೇನ, ಸಕ್ಕರೆ ಕಂಡೈತೇನ? ಹಂಗಂತ ತಿಳ್ಕೊಂಡು ಸಕ್ಕರೆ ಇಲ್ಲಾರ್ದು ಶಿರಾ ಆಕೈತೇನ್ರಿ? ಸಕ್ಕರೆ ಇಲ್ಲ ಅಂದ್ರೆ ಶಿರಾ ಆಗೋದಿಲ್ಲ, ಆದ್ರೆ ಕಣ್ಣಿಗೆ ಕಾಣ್ತೈತೇನು? ಕಣ್ಣಿಗೆ ಕಾಣೋದಿಲ್ಲ. ಸಕ್ಕರೆ ಇಲ್ಲ ಅಂದ್ರೆ ಶಿರಾ ಆಗೋದಿಲ್ಲ, ಆದ್ರೆ ಅದು ಕಣ್ಣಿಗೆ ಕಾಣಂಗಿಲ್ಲ. ಹಂಗೆ ಕಣ್ಣಿಗೆ ಕಾಣಲಾರ್ದಂಗೆ ಮನೆಯೊಳಗೆ ನಿತ್ಯವಾಗಿಯೂ ಮನೆತನ ನಡೆಸೋದಕ್ಕಾಗಿ ಎಷ್ಟು ಕಷ್ಟ ಬಂದ್ರೂ ಸಹಿತ ನನಗಿಷ್ಟು ಕಷ್ಟ ಆಗೈತಿ, ಮುಂದೆ ಮನೆತನ ಹೆಂಗೆ ನಡೆಸಬೇಕಂತ ಒಂದು ದಿವಸನೂ ತಲೆ ಮೇಲೆ ಕೈ ಇಟ್ಕೊಂಡು ಕುಂದ್ರುವಂಥ ಪ್ರಯತ್ನವನ್ನು ಯಾವ ತಂದೆಯರನ್ನು ಮಾಡೋದಿಲ್ಲ. ಬೇಕಾದಾಗಲಿ ನನ್ನ ಕಷ್ಟವನ್ನು ಮಕ್ಕಳ ಮುಂದೆ ಹೇಳ್ಕೊಬಾರ್ದಂತ ಬೇಕಾದ್ದು ಹೊರಗೆ ತ್ರಾಸ ಅನುಭವಿಸ್ಕೊಂಡು ಬಂದಾದರೂ ಸಹಿತ ಮಕ್ಕಳ ಜೀವನಕ್ಕೆ ದುಡಿಯುವಂಥ ಏಕೈಕ ಜೀವ ಅಂದ್ರೆ ಅದು ತಂದಿರ್ಬೋದು, ಅದು ತಾಯಿ ಇರ್ಬೋದು ಅನ್ನುವಂಥದ್ದನ್ನು ನಾವು ಪ್ರತಿ ಸಲ ನೆನಪು ಮಾಡ್ಕೊತಾನೆ ಇರಬೇಕು. ಯಾವಾಗ ತಂದೆಗೆ ಇಷ್ಟು ಖುಷಿ ಆಯಿತು, ಊರ ಮಂದಿ ಮುಂದೆಲ್ಲ ಪೇಡೆ ತೊಗೊಂಡು ನನ್ನ ಮಗ IAS ಪಾಸ್ ಆದ, ನನ್ನ ಮಗ IAS ಪಾಸ್ ಆದ, ನನ್ನ ಮಗ IAS ಪಾಸ್ ಆದ, ನನ್ನ ಮಗ IAS ಪಾಸ್ ಆದ ಅಂತ ಇಡೀ ಊರ ಮಂದಿ ಮುಂದೆಲ್ಲ ಹೇಳ್ಕೊತ ಬರಾಕತ್ತಾನ. ಆ ಕಡೆ ಲೆಟ್ರ್ನೊಳಗೆ ಮ್ಯಾಗ ಬಂದಿದ್ದಟ್ಟ ಓದಿಬಿಟ್ಟಾನ, ತೆಳಗೆ 4 ಲೈನ್ ಬರೆದಿದ್ದ ಮಗ, ಮ್ಯಾಗ ಬರೆದಿದ್ದು ನೋಡಿ ಖುಷಿಯಾಗಿತ್ತು. ತೆಳಗೆ ಬರೋದು ಲೈನನ್ನು ಆಮೇಲೆ ಬಂದು ಕುಂತು ಇಡೀ ಊರು ತುಂಬ ಪೇಡೆ ಹಂಚಿ ಬಂದು ಬರೆದು ಲೆಟ್ರನ್ನು ಪೂರ್ಣ ಓದ್ತಾನೆ. ಏನು ಬರೆದಿದ್ದ ಮಗ ಅಂದರೆ, ಅಪ್ಪ ನಾನು IAS ಪಾಸ್ ಆಗಿದ್ದೇನೆ, ಭಾಳ ಖುಷಿ, ಆದರೆ ಇನ್ನು ಮುಂದೆ ನನಗೆ IAS ಆಗಿ ನಾನು ಒಂದು ಜಿಲ್ಲೆಗೆ DC ಆಗಿ ಪೋಸ್ಟಿಂಗ್ ಆಗಿದ್ದೇನೆ. ನೀನು ಇಲ್ಲಿ ಮಟನೂ ನಾನು LKGಯಿಂದ ಹಿಡ್ಕೊಂಡು ಪ್ರೈಮರಿ ಒಳಗಿದ್ದಾಗ ಎಲ್ಲರೂ ಕುರುಡನ ಮಗ ಅಂತಿದ್ರು, ಮುಂದುವರೆದ ಭಾಗ ಕಾಲೇಜ್ನಾಗ ಕುರುಡನ ಮಗ ಅಂತಿದ್ರು, ಡಿಗ್ರಿ ಕಲಿ ಮುಂದೂ ಕುರುಡನ ಮಗ ಅಂತಿದ್ರು, ನಾ ಕೋಚಿಂಗ್ ಹೋದಾಗನೂ ಕುರುಡನ ಮಗ ಅಂತಿದ್ರು. ಇವತ್ತು IAS ಪಾಸ್ ಆಗಿ ಡಿಸ್ಟ್ರಿಕ್ಟ್ DC ಆಗಿ ಬಂದಾಗ ಯಾರ ಮಗ ಅಂತ ಕೇಳಿದರೆ ಕುರುಡನ ಮಗ DC ಆಗಿ ಬಂದಾನ ಅಂತಂದ್ರೆ ನನಗೆ ತಡ್ಕೊಳಕ್ಕಾಗೋದಿಲ್ಲ. ನೀ ಎಷ್ಟು ರೊಕ್ಕ ಖರ್ಚು ಮಾಡಿ ಹೇಳು, ಅಷ್ಟಕ್ಕೆ ಚಕ್ರ ಬಡ್ಡಿ ರೊಕ್ಕ ಹಾಕಿ ಕೊಡ್ತೀನಿ, ಇನ್ನು ಮುಂದೆ ನೀ ನನ್ನ ತಂದೆ ಅಲ್ಲ, ನಾನು ನಿನ್ನ ಮಗ ಅಲ್ಲ ಅಂದ. ಇಷ್ಟು ಯಾವಾಗ ಬರೆದಿದ್ದ ಲೈನ್ ನೋಡಿದ, ಈ ಲೈನ್ ನೋಡಿದ ಕೂಡಲೇ ನನ್ನ ತಂದೆಗೆ ಇಂಥ ಆಘಾತ ಆತಲ್ಲ. ಸಿಡಿಲು ಬಡ್ದಾಗ ಹೆಂಗಾದ್ರೂ ಮನುಷ್ಯ ಬದುಕಿ ಹೊರಗೆ ಬರ್ತಾನೆ. ಸಿಡಿಲು ಬಡಿತು ಅಂದ್ರೆ ಹೆಂಗಾದ್ರೂ ಮಾಡಿ ಮನುಷ್ಯ ಬದುಕಿ ಬರ್ಬೋದು. ಮತ್ತೊಂದು ಯಾವುದಾದ್ರೂ ಆಘಾತ ಆಗಿತ್ತು ಅಂದರೆ ಹೆಂಗಾರ ಮಾಡಿ ಜೀವ ಗಟ್ಟಿ ಹಿಡ್ಕೊಂಡು ಬದುಕ್ಬೋದು. ಆದರೆ ಹೊಟ್ಯಾಗ ಹುಟ್ಟಿದ ಮಗ
ನೀ ನನ್ನ ತಂದೆ ಅಲ್ಲ, ಇನ್ನು ಮೇಲೆ ನಾನು ನಿನ್ನ ಮಗ ಅಲ್ಲ ಅಂತ ಅಂದಿದ್ದಕ್ಕೆ ಇಡೀ ಸಮಾಜ ಅವನಿಗೆ ಏನೇನು ಬೇಕಾದ್ದೆಲ್ಲ ಅಂದಿತ್ತು. ಆದರೆ ಎಲ್ಲ ಮರೆತಿದ್ದ. ಸ್ವತಃ ಹೊಟ್ಟ್ಯಾಗ ಹುಟ್ಟಿದ ಮಗನ ಇವತ್ತು ನನ್ನ ಕುರುಡ ಅಂತ ಒಪ್ಕೊಳಕ್ಕೆ ತಯಾರಿಲ್ಲ ಅಂದರೆ ಇನ್ಯಾರಿಗೆ ನಾವು ಬದುಕಬೇಕು ಅಂತ ತಿಳ್ಕೊಂಡು ಇದರೊಳಗೆ 4 ಲೈನ್ ಬರೆದಿಟ್ಟು ಅಲ್ಲೇ ಹಗ್ಗದಿಂದ ಊರ್ಲಿ ಹಾಕ್ಕೊಂಡು ನಿನಗೆ ಕರಿನಾಗತ್ತಾಗಿ ಸತ್ತೇ ಹೋಗಿಬಿಟ್ಟ. ಯಾವಾಗ ಅವ್ರ ತಂದೆ ಸುದ್ದಿ ಬಂತು, ಸುದ್ದಿ ಬಂದ ಕೂಡಲೇ ಓಡಿ ಮಗ ಬಂದ. ಕೈಯಾಗ ಒಂದು ಲೆಟ್ರ್ ಇತ್ತು. ಆ ಲೆಟ್ರ್ ತೆಗೆದು ನೋಡ್ತಾನೆ, ಅವನ ಬರೆದಿರುವಂಥ ಲೆಟ್ರ್ ಆಗಿತ್ತು. ಲೆಟ್ರನ್ನ ಬುಡಕ್ಕೆ 4 ಲೈನ್ ಬರೆದಿದ್ದ. ಏನು ಬರೆದಿದ್ದ ಮಗ ಅಂತ ಅವರಪ್ಪ ಅಂತಂದ್ರೆ, ಮಗ ನೀ IAS ಆಗಬೇಕನ್ನುವಂಥ ಕಾರಣಕ್ಕೆ ಇಷ್ಟಕೊಂಡ ನಾನೆಲ್ಲ ಮಾಡಿದೆ. ಆದರೆ ನಿಮ್ಮ ಯಾವ ರೊಕ್ಕಕ್ಕೆ ಪ್ರತಿಫಲಾಕ್ಷೆ, ಯಾವ ತಂದೆ ತಾಯಿನೂ ಜಗತ್ತಿನಲ್ಲಿ ತಮ್ಮ ಮಕ್ಕಳಿಗೆ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಹೊಳ್ಳಿ ರಿಟರ್ನ್ ಬರ್ತೈತಂತ ಯಾವ ತಂದೆ ತಾಯಿಗಳನ್ನೂ ವಿಚಾರ ಮಾಡೋದಿಲ್ಲ. ಯಾರು ಒಬ್ಬರಲ್ಲಿ ವಿಚಾರ ಮಾಡಿದಾರ? ನೀವು ಮಕ್ಕಳಿಗೆ ಹಾಕ್ತಿರ್ತೀರಿ, ಸಿಕ್ಕಾಪಟ್ಟಿ ಸುರುತ್ತಿರ್ತೀರಲ್ಲ ರೊಕ್ಕನ, ಸಾಲ ಸೂಲ ಮಾಡಿ ಎಲ್ಲ ತೊಗೊಂಬಂದು ಮಕ್ಕಳಿಗೆ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ, ಬೇರೆ ಬಿಸ್ನೆಸ್ನೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ರಿಟರ್ನ್ ಏನು ಬರ್ತೈತೆ ಅಂತ ವಿಚಾರ ಮಾಡ್ತೀವಿ. ಆದರೆ ಮಕ್ಕಳ ಭವಿಷ್ಯಕ್ಕೆ ರೊಕ್ಕ ಹಾಕಬೇಕಾದ್ರೆ ಇದರಲ್ಲಿಂದ 1 ರೂಪಾಯಿನೂ ಯಾರು ರಿಟರ್ನ್ ಬರ್ತೈತೆ ಅಂತ ವಿಚಾರ ಮಾಡೋಂಗಿಲ್ಲ. ನನ್ನ ಮಗನ ಭವಿಷ್ಯ ಚಲೋ ಆದ್ರೆ ಸಾಕು, ಅದಕ್ಕಿಂತ ದೊಡ್ಡ ರಿಟರ್ನ್ ಏನು ಬೇಡಲ್ಲ ಅಂತ ವಿಚಾರ ಮಾಡುವಂಥ ತಂದೆಯ ಜೀವಕ್ಕೆ ಎಷ್ಟು ನೋವು ಆಗಿರಬಾರ್ದು. ಅವ ಏನು ಬರೆದಿದ್ದ ಅಂದರೆ, ತಮ್ಮ ನಿನ್ನ ಪ್ರಕಾರ ನಾನು ಕುರುಡನೇ ಇರಬಹುದು, ಆದರೆ ನಾನು ಕುರುಡ ಆಗಿದ್ದು ಯಾರಿಂದ ಅಂದ್ರೆ ಮಗ, ನೀನು ಭಾಳ ಸಣ್ಣವಿದ್ದಂಥ ಟೈಮ್ದೊಳಗೆ ನಿಮ್ಮ ತಾಯಿ ತಿರ್ಕೊಂಡು ಬಿಟ್ಲು. ತಾಯಿ ಇಲ್ಲಾರದ ಮಕ್ಕಳನ್ನು ಬೆಳೆಸೋದು ಭಾಳ ಕಷ್ಟ. ನೀನು ಸಣ್ಣವಿದ್ದಾಗ ಭಾಳ ಮಂದಿ ನನಗೆ ಹೇಳಿದ್ರು ಇನ್ನೊಂದು ಮದುವೆ ಆಗುವಂತ. ಆವಾಗ ನನಗೆ ಭಾಳ ಮನಸ್ಸಿಗೆ ಏನು ಅನ್ನಿಸ್ತಂದ್ರೆ, ಈ ತಾಯಿ ಕಳ್ಕೊಂಡಿರ್ತಕ್ಕಂಥ ಮಗನಿಗೆ ನಾ ಇನ್ನೊಬ್ಬ ಹೆಂಡತಿಯನ್ನು ಮಾಡ್ಕೊಂಡು ಬಂದುಬಿಟ್ರೆ ಆ ತಾಯಿ ಪ್ರೀತಿ ಸಿಗಂಗಿಲ್ಲ ಅನ್ನುವಂಥ ಕಾರಣಕ್ಕೆ ನನ್ನ ಜೀವನದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ನಾನೇ ತಾಯಿಯಾದೆ, ನಾನೇ ತಂದೆಯಾದೆ. ನಿನಗೆ ಎಷ್ಟರ ಮೆಟ್ಟಿಗೆ ಓದಿಸ್ಬೇಕಂತ ಹಠ ತೊಟ್ಟಿದ್ದೆ. ನೀನು ತಾಯಿ ಕಳ್ಕೊಂಡ ಮೇಲೆ ಹೊರಗೆ ಆಟ ಆಡೋಕ್ಕಂತ ಹೋಗಿದ್ದಿ. ಚಿನ್ನಿ ದಾಂಡ ಆಡುವಂಥ ಟೈಮ್ದೊಳಗೆ ಯಾರೋ ಹೊಡೆದಿರ್ತಕ್ಕಂಥ ಚಿನ್ನಿ ಬಂದು ನಿನ್ನ ಕಣ್ಣಿಗೆ ಬಿದ್ದಿತ್ತು. ನಿನ್ನ ಕಣ್ಣಿಗೆ ಬಿದ್ದಂಥ ಟೈಮ್ದೊಳಗೆ ಆಟೋಮೆಟಿಕ್ ನಾವು ದವಾಖಾನೆಗೆ ಹೋದರೆ ಡಾಕ್ಟ್ರ್ ಹೇಳಿದರು, ಈತಗೆ ಯಾರಾದರೂ ಕಣ್ಣು ಕೊಟ್ಟರೆ ಮಾತ್ರ ಇವನು ಕಣ್ಣು ಬರ್ತದೆ, ಇಲ್ಲಾತಂದ್ರೆ ಕಣ್ಣು ಬರೋದಿಲ್ಲ ಅಂತ ಹೇಳಿದರು. ನಾನೇನೋ ನನ್ನ ಜೀವನ ಮುಗಿಸ್ಕೊಂಡು ಅಂತ್ಯ ಆವಾಸದೊಳಗಿರವ, ನಿನ್ನ ಬೆಳೆದು ದೊಡ್ಡವನಾಗಬೇಕಂತ ನೋಡಿರ್ತಕ್ಕಂಥ ಈ ಕಣ್ಣಿನೊಳಗೆ ನಿನ್ನ ಈ ಕಣ್ಣು ನೋಡೋಕೆ ನನಗಾಗಲಿಲ್ಲ. ಹಾಗಾದರೆ ನನ್ನ ಮಗನ ನನ್ನ ಕಣ್ಣು ಕೊಟ್ಟರೆ ಸರಿ ಆಕೈತೆ ಅಂದರೆ ನಂದೇ ಕಣ್ಣು ತಗೊಳ್ರಿ ಅಂತ ತಿಳ್ಕೊಂಡು ನನ್ನ ಕಣ್ಣು ನಿನಗಾಗಿ ಕೊಟ್ಟಿದ್ದಕ್ಕೆ ನಾ ಕುರುಡಾಗಿನೇ ಹೊರತಾಗಿ ನಾನು ಕುರುಡ ಆಗಿರಲಿಲ್ಲ ಮಗ ಅನ್ನುವಂಥ ಸತ್ಯವನ್ನು ಲಾಸ್ಟ್ ತನ್ನ ಮಗನಿಗೆ ತಿಳಿಸಿದಾಗ ಮಗ ದಳ ಅಳತಾನ. ಎಲ್ಲ ಕಳ್ಕೊಂಡ ಮೇಲೆ ಸಿಗ್ತೈತೇನು? ಇಷ್ಟೇ ವಿಚಾರ ಮಾಡಿಕೊಡ್ರಿ. ಇದು ಮಾತನ್ನು ಯಾಕೆ ನಾನು ನಿಮ್ಗೆ ಸೂಕ್ಷ್ಮ ಹೇಳಾಕತ್ತೀನಿ ಅಂತಂದರೆ, ನೀವು ಎಷ್ಟೇ ದೊಡ್ಡವರು ಇರಲಿ, ಎಷ್ಟೇ ದೊಡ್ಡ ಮನೆ ಮಾಡಿರಿ, ಮಕ್ಕಳ ಸಲುವಾಗಿ ನೀವು ಇಷ್ಟಕೊಂಡ ಎಲ್ಲ ಕೂಡಿಡೋ ಪ್ರಯತ್ನ ಮಾಡ್ತಿರಲ್ಲ, ಯಾವುದರ ಹಕ್ಕಿ ಸಿಕ್ಕಾಪಟ್ಟಿ ಕಾಳು ಕಡಿ ಎಲ್ಲ ಸ್ಟಾಕ್ ಮಾಡಿ ಗುಡಾವಣೆ ಮಾಡಿ ಬದುಕಂತ ಬಿಟ್ಟೈತೇನ್ರಪ್ಪ? ಯಾವುದರ ಒಂದು ಹಕ್ಕಿ, ಹಾರಾಡುವಂಥ ಹಕ್ಕಿ ಜಗ್ಗಷ್ಟು ಕಾಳು ಕಡಿ ಎಲ್ಲ ತೊಗೊಂಬಂದು ಸ್ಟಾಕ್ ಗುಡಾವಣೆ ಒಳಗೆ ಮಾಡಿ ಬದುಕ್ರಂತ ಬಿಟ್ಟೈತಿ? ಇಲ್ಲ. ಹಕ್ಕಿ ಕೆಲಸ ಏನು? ಜನ್ಮ ಕೊಡೋದು, ಹಾರಾಡೋದಕ್ಕೆ ಹಾರಾಡೋದಕ್ಕೆ ಕಲಿಸಿಬಿಟ್ರೆ ಸಾಕು. ನೀ ಹಾರಾಡ್ಕೊಂತ ಎಲ್ಲಿರ್ತಾವೆ ಕಾಳು ಹೆಕ್ಕೊಂಡು ಬಂದು ತಿನ್ಬೇಕಂತ ಹೆಂಗೆ ಅವು ಕಲಿಸ್ತಾವ. ಯಾವುದರ ಹುಲಿ ಜಿಂಕೆ ಫಾರ್ಮ್ ಮಾಡಿ ಸಿಕ್ಕಾಪಟ್ಟಿ ಜಿಂಕೆಗಳನ್ನು ಒಳಗಿಟ್ಟು ದಿವಸ ಒಂದೊಂದು ತಿನ್ಕೊಂತ ಇರೋ ಅಂತ ತಿಳ್ಕೊಂಡು ಫಾರ್ಮ್ ಹೌಸ್ ಮಾಡಿತಾನೆ. ಅದು ಜಿಂಕಿ ಫಾರ್ಮ್ ಹೌಸ್ ಮಾಡಿತಾನೆ, ಎಲ್ಲಿರೋ ಹುಲಿ ಇಲ್ಲ. ಬೇಟೆ ಆಡೋದು ಹೆಂಗೆ ಅಂತ ಕಲಿಸ್ಕೊಡ್ತದೆ. ಬೇಟೆ ಆಡೋದನ್ನು ಹೆಂಗೆ ಅಂತ ಕಲಿಸ್ಕೊಟ್ಬಿಟ್ರೆ ಅದಕ್ಕೆ ಗೊತ್ತಾಗ್ತದೆ ಬೇಟೆ ಆಡ್ಕೊಂಡು ತಿನ್ಬೇಕಂತಂಗೆ. ಹಂಗೆ ನಿಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡ್ರಿ ಅಂತ ಹೇಳಕತ್ತಿಲ್ಲ. ಆಸ್ತಿಯನ್ನು ಮಾಡೋದಾದರೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಮಕ್ಕಳನ್ನೇ ಸಮಾಜದ ದೊಡ್ಡ ಆಸ್ತಿಯನ್ನಾಗಿ ಮಾಡಿದರೆ ನಿಮಗೆ ದೊಡ್ಡ ಬೆಲೆ ಬರ್ತೈತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳುವಂಥ ವಿಚಾರ ಮಾಡ್ತೇನೆ. ಅದಕ್ಕಾಗಿ ಒಂದಿಷ್ಟು ಕಷ್ಟದೊಳಗಿದ್ರೂ ಸಹಿತ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದನ್ನು ಮರಿಬಾರ್ದು. ಯಾವ ತಾಯಿ ಜೀಜಾಬಾಯಿ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಸಂಸ್ಕಾರವನ್ನು ಕೊಟ್ಲಲ್ಲ, ಅಂಥ ಸಂಸ್ಕಾರವನ್ನು ನಾವೆಲ್ಲ ಕೊಡಬೇಕು. ನೋಡಿ, ಜೀಜಾಬಾಯಿ ತಾಯಿ 2 ಕೈಯೊಳಗೂ ಬಂಗಾರದ ಬಳೆಯನ್ನು ಹಾಕಿದ್ಲು ಶಿವಾಜಿ ಮಹಾರಾಜಿಗೆ. 2 ಕೈಯಾಗ ಬಂಗಾರದ ಬಳೆಯನ್ನು ಹಾಕಿದ್ಲು. ಯಾವನೋ ಒಬ್ಬ ಪಂಡಿತ ಬಂದ, ಶಿವಾಜಿ ಮಹಾರಾಜ್ ಸಣ್ಣ ವಯಸ್ಸಿನಾಗಿದ್ದಾಗ ಕೇಳಿದ್ನಂತ ಶಿವಾಜಿ ಮಹಾರಾಜಿಗೆ ಬಂದು, ಶಿವಾಜಿ, ನನ್ನ ಮನೆಯೊಳಗೆ ಮಗಳ ಲಗ್ನ ಬಂದದ, ನನಗೇನಾದರೂ ಸಹಾಯ ಮಾಡು ಅಂತ ತಿಳ್ಕೊಂಡು ಸಣ್ಣ ಹುಡುಗ ಕೇಳಿದ್ರೆ, ಹುಡುಗ ಏನು ಕೊಡೋಕ್ಕಾಕೈತೆ ರೀ? ಹುಡುಗನ ಇದು ಎಷ್ಟು ದೊಡ್ಡದಿತ್ತು ಅಂತಂದರೆ, ಕೆಲವು ಮಂದಿಗೆ 80 ವರ್ಷ ಆಗಿರ್ತೈತಿ, 90 ವರ್ಷ ಆಗಿರ್ತೈತಿ, ಬುದ್ಧಿ ಮಟ್ಟ ಬೆಳೆದಿರೋದಿಲ್ಲ. ಆದರೆ ಸಣ್ಣ ವಯಸ್ಸಿನ ಶಿವಾಜಿ ಒಬ್ಬ ಬಂದು ನನ್ನ ಮುಂದೆ ದೇಹಿ ಅನ್ನಕತ್ತಾನಂದ್ರೆ ಏನಾದರೂ ಕೊಡ್ಬೇಕಂತ ಕೈಯಾಗಿರುವಂಥ ಒಂದು ಬಂಗಾರದ ಬಳೆಯನ್ನು ಅವನು ಉಡಿಯೋದಾಗ ಹಾಕಿ ಬಂದುಬಿಟ್ಟ ಮನೆಗೆ.
ಬಂದ ಕೂಡಲೇ ಊಟ ಮಾಡುವಂಥ ಟೈಮ್ದೊಳಗೆ ತಾಯಿ ಏನಾದರೂ ಬಳಿಯನ್ನು ಕೇಳಿದ್ರೆ ಏನಂತ ಹೇಳಬೇಕು? ಅದಕ್ಕೆ ಬಂಗಾರದ ಬಳಿಯನ್ನು ಕೊಟ್ಟು ಬಂದಿನನ್ನುವಂಥ ತಾಯಿ ಏನಾದರೂ ಅಂದ್ಕೊಂಡಾಳಲ್ಲ ಅಂತ ತಿಳ್ಕೊಂಡು ಒಂದು ಕೈ ಹಿಂದಿಟ್ಟು ಊಟ ಮಾಡಾಕತ್ತಿದ್ದ ಶಿವಾಜಿ. ನಿನ್ನ ಕೈಯಾಗಿನ ಬಳಿ ಎಲ್ಲಿ ಐತೆ ಅಂತ ಕೇಳಿದ್ಲು ತಾಯಿ. ನಿನ್ನ ಕೈಯಾಗಿನ ಬಳಿ ಎಲ್ಲಿ ಐತೆ ಅಂತ ಕೇಳಿದ್ರೆ ಹುಡುಗಿ ಏನಾದರೂ ಹೇಳಬೇಕಲ್ಲ, ಆಟ ಆಡಾಕತ್ತಿದ್ದಮ್ಮ, ಅಲ್ಲಿ ಬಿದ್ದು ಬಿಟ್ಟೈತಮ್ಮ, ಇಲ್ಲಿ ಬಿದ್ದು ಬಿಟ್ಟೈತಮ್ಮ ಅಂತ. ಇಷ್ಟು ಚಂದ ಅದು ಹೇಳೋ ಅಂತ ಪ್ರಯತ್ನ ಮಾಡಲಿಲ್ಲ. ನಿಮ್ಮ ಮನೆಯಾಗಿರ್ತಕ್ಕಂಥ ಹುಡುಗರು ಹಂಗಾಗಿದ್ರೆ ಏನೋ ಹೇಳ್ಬೋದಾಗಿತ್ತೇನೋ. ಬಹುತೇಕ ಆ ಹುಡುಗ ಹೇಳಿದ, ಇಲ್ಲ ಅಮ್ಮ, ಯಾರೋ ಒಬ್ಬರು ಬಂದರು, ನನಗೆ ಹಿಂಗಾಗಿದೆ ಅಂತ ಹೇಳಿದರು, ಅದಕ್ಕೆ ಒಂದು ಬಂಗಾರದ ಬಳಿಯನ್ನು ಕೊಟ್ಟು ಬಂದುಬಿಟ್ಟೆ ಅಂತ ಅಂದಾಗ ಆ ಹುಡುಗಗೆ ತಾಯಿ ಜೋರು ಕಪಾಳ ಕೊಡದ್ಲಂತ. ಕೇಳ್ತೀನಿ, ನಿಮ್ಮನ್ನು ಎದಕ್ಕೆ ಕೊಡೋದು ಹೇಳ್ರಮ್ಮ? ಎಲ್ಲರದು ಓಕೆ ಐತಿ ಅಮ್ಮ? ನಿಮ್ಮನ್ನ ಕೇಳಕತ್ತೀನಿ, ಮಾತಾಡ್ರಿ ಒಂದು ಸ್ವಲ್ಪ, ಏನಾಗೋದಿಲ್ಲ. ಇಲ್ಲೇ ಇದ್ರಿ ನೀವು, ದಾನಮ್ಮ ಗುಡಿ ಪಕ್ಕದಾಗ ಇದ್ರಿ, ಎಲ್ಲರೂ ಹೋಗಿ ಬಾರ್ಡ್ರನ್ಯಾಗ ಕುಂತಿಲ್ಲ ನೋಡ್ರಿ. ಭಾಳ ಮಂದಿ ನಮ್ಮ ಮನೆಯಾಗ ನಾವು ಅನ್ಕೋಬೋದು ಅಷ್ಟೇ, ಆದ್ರೆ ನಮ್ಮ ಸ್ವಭಾವ ಹೆಂಗದವ ಅಂತಂದ್ರೆ ಇದೇ ಪ್ರಸಂಗ ನಿಮ್ಮ ಜೀವನಕ್ಕೆ ಇತ್ತಿತ್ತಾಗಿನ ಮಂದಿಗೆ ಹೇಳ್ರಿ. ಈ ಹಣ್ಣು ಗಿಣ್ಣು ಬುಟ್ಟಿ ತೊಗೊಂಡು ಹೊತ್ಕೊಂಡು ಬರ್ತಾರಲ್ಲ, ಅವಾಗೆಲ್ಲ ಹಿಂದೆ ಹೊತ್ಕೊಂಡು ಬರ್ತಿದ್ರು ಮನೆಗೆ ಹಣ್ಣು ಬೇಕನ್ರಿ ಅಂತ. ನೀವು ಹಣ್ಣು ತೊಗೊಂಡು ನ್ಯಾವದಾಗ ಹಾಂಗೆ ಒಂದು ಇಳಿಸ್ದಂಗೆ ಮಾಡಿ, ಒಂದು ಏರಿಸ್ದಂಗೆ ಮಾಡಿ, ಸುಮ್ಮನೆ ಟೇಸ್ಟ್ ನೋಡಿ 1 ಡಜನ್ ಹಣ್ಣು ತಿನ್ನೋ ನಮ್ಮ ಮಂದಿ. ಬರೀ ಟೇಸ್ಟ್ ನೋಡಿ ಹೆಚ್ಚು ಕೊಟ್ಟು ಸಾಯಿದವ್ರು. ತಿನ್ನೋದು 1 ಡಜನ್ ಹಣ್ಣು, ರುಚಿ ನೋಡಕ್ಕನ 12 ಹಣ್ಣು ತಿಂದುಬಿಡೋದು ಹಂಗೆ ನೋಡ್ರಿ. ತಾಯಿ ಮಗ್ಗಲ್ಲಾಗ ಬಗಲಾಗ ಹುಡುಗನ ಕೂಸು ಎತ್ಕೊಂಡು ನಿಂತಾಳ. ಆಕೆ ಹಣ್ಣಿನ ಬುಟ್ಟಿ ಹೊರಸ್ರಿ ಅಂತ ಹೇಳಿದ್ಲು. ಹಿಂಗೆ ಹೊರಸುವಂಥ ಟೈಮ್ದೊಳಗೆ ಆ ಹುಡುಗ ಏನು ಮಾಡ್ತ? ಹಣ್ಣಿನ ಬುಟ್ಟಿ ಹೊರಸು ಮುಂದೆ ಹುಡುಗ ಏನು ಮಾಡ್ತಾರೆ ಮರ? ಏನು ಮಾಡ್ತಾಯವ? ಅಲ್ಲ ಗೊತ್ತೈತಿ ಇಲ್ಲ ನಿಮಗೆ ಏನು ಮಾಡ್ತೀರಿ? ನೀವು ಹೇಳುವಲ್ರಿ, ಎಲ್ಲ ಗೊತ್ತೈತಿ, ನಮ್ಗೆ ಗೊತ್ತೈತಿ, ನಾನು ನಿಮಗೆಲ್ಲ ಗೊತ್ತೈತೆ ಅಂತೇಳಿ. ಏನು ಮಾಡ್ತಾವ ಅಂತಂದ್ರೆ ಅದು ಬುಟ್ಟಿ ಹಿಂಗೆ ಇಟ್ಟು ಹಿಂಗೆ ಇಳಿಸು ಮುಂದೆ 2 ಹಣ್ಣು ತೊಗೊಂಡು ತನ್ನ ಕೈಗೆ ಹಿಡ್ಕೊಂಡು ನಿಂತಿತ್ತು. ಅದು 2 ಹಣ್ಣು ತೊಗೊಂಡು ಇಟ್ಕೊಂಡು ಕೊಡ್ಲೇನ ಅವಾಗ ಮತ್ತು ಆಕೆ ಹೋದ್ಮೇಲೆ ಅಮ್ಮ 2 ಹಣ್ಣು ತೊಗೊಂಡು ನೋಡಂತ ತಿಳ್ಕೊಂಡು ಹುಡುಗ ಆಕಿನ ಕೈಯಾಗ ಕೊಟ್ರೆ 2 ಹಣ್ಣು ತೊಗೊಂಡಿದ್ದು ನೋಡಿ ಅವ್ರ ತಾಯಿ ಜೋರು ಕಪಾಳ ಕೊಡೋದು. ಇದನ್ನ ಹೇಳ್ರಿ ಕರೆಕ್ಟ್, ಅದಕ್ಕೆ ಕೊಡೋದ್ಲಕ್ಕಿ ನೋಡ್ರಿ ಎಷ್ಟು ಎಕ್ಯುರೇಟಾಗಿ ಕರೆಕ್ಟ್ ಹೇಳಾಕತ್ತೀರಿ ಅಂದ್ರೆ ನೀವೆಲ್ಲ ತೊಗೊಂಡಾರ ಅಂದಂಗೆ ಆತಿದ್ದು. ಕರೆಕ್ಟ್ ಹೇಳಾಕತ್ತೀರಿ, ನೀವು ಇನ್ನೂ 2 ಯಾಕೆ ತೊಗೊಂಡಿಲ್ಲ ಅಂತ ಹೊಡೆದಿನಿ ಅಂತ ತಿಳ್ಕೊಂಡು ಅಂದ್ರೆ ಅಲ್ಲಿ ಹೊಡೆದಿದ್ರೆ ಬರ್ಬೇಕಲ್ಲ ಅದು ಬಾಯಾಗ, ಹೆಂಗೆ ಬರ್ತೈತಿ ನೋಡ್ರಿ. ನಾವು ಹೆಂಗೆ ವಿಚಾರ ಮಾಡ್ತೀವಿ, ಶಿವಾಜಿ ಮಹಾರಾಜಿಗೆ ನಾ ಹೇಳಬೇಕಾಗಿರುವಂಥ ಮನಸ್ಸಿನ ತಾತ್ಪರ್ಯ ಏನು ಅಂತಂದರೆ, ಒಂದು ಹಣ್ಣು ತೊಗೊಂಡಿದ್ದಕ್ಕೆ ಇನ್ನೊಂದು ಹಣ್ಣು ಯಾಕೆ ತೊಗೊಳ್ಳಿಲ್ಲ ಅಂತಂದಕ್ಕೆ ಕಾರಣಕ್ಕೆ ಆಧುನಿಕ ತಾಯಿ ಸಂಸ್ಕಾರ ಕೊಟ್ಟಿದ್ದಕ್ಕೆ ಒಬ್ಬ ಮಹಾಕಳ್ಳಾದ. ಒಂದೇ ಬಳಿ ಕೊಟ್ಟು ಬಂದಿಯಲ್ಲೋ, ಇನ್ನೊಂದು ಬಳಿ ಕೊಟ್ಟಿದ್ರೆ ನಿಂದೇನು ಗಂಟು ಹೊಕ್ಕಿದ್ದು ತಂದಿರುವಂಥ ಶಿವಾಜಿ ಮಹಾರಾಜ ಮುಂದೆ ಎಷ್ಟು ಮಟ್ಟಿಗೆ ದೊಡ್ಡವಾದ ಅಂತಂದರೆ, ಜೈ ಜೈ ರಘುವೀರ ಸಮರ್ಥ, ಜೈ ಜೈ ರಘುವೀರ ಸಮರ್ಥ ಅಂತ ತಿಳ್ಕೊಂಡು ಸಮರ್ಥ ರಾಮದಾಸರು ಮನೆ ಮುಂದೆ ಭಿಕ್ಷಕ್ಕಂತ ಬಂದ್ರೆ ನಂದು ಅನ್ನುವಂಥದ್ದು ಏನೈತಪ್ಪ ಎಲ್ಲ ನಿಂದ ಅಂತ ತಿಳ್ಕೊಂಡು ಕಂಚಿನ ಪತ್ರದೊಳಗೆ ಬರೆದು ಹಾಕಿ ನನ್ನ ಪಾಲಿನ ರಾಜ್ಯದೊಳಗಿರ್ತಕ್ಕಂಥ ಎಲ್ಲ ಆಸ್ತಿ ನನ್ನ ಗುರು ಆಗಿರ್ತಕ್ಕಂಥ ಸಮರ್ಥ ರಾಮದಾಸರ ಸಂಬಂಧಪಟ್ಟಿದ್ದಂತ ತಿಳ್ಕೊಂಡು ಗುರುವಿಗೆ ಪಾದಕ್ಕೆ ಅರ್ಪಣೆ ಮಾಡ್ತಾನೆ ಅಂದ್ರೆ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ಶಿವಾಜಿ ಮಹಾರಾಜರಿಗೆ ನಾವು ತಟ್ಟಬೇಕಾಗ್ತದೆ.